ಎರಡು ಕಾರಣಗಳಿಗೆ ಭಾಳ ಸಂತೋಷ. ಗ್ರಾಮೀಣ ಪ್ರದೇಶದ ರಸ್ತೆಗಳ ನಿರ್ಮಾಣ ಈಗಾಗಲೇ ಗೌಡ್ರು ಹೇಳಿರೋ ಹಂಗೆ ಒಬ್ಬ ಮನುಷ್ಯನಿಗೆ ಬೆನ್ನುಮೂಳೆ ಹೇಗೆ ಗ್ರಾಮೀಣ ಅಭಿವೃದ್ಧಿಗೆ ರಸ್ತೆಗಳ ನಿರ್ಮಾಣ ಅಷ್ಟು ಮುಖ್ಯ. ಆ ಥರದ ರಸ್ತೆ ಮಾಡ್ತಾ ಇರೋದಕ್ಕೆ ಒಂದು ಸಂತೋಷ. ಆದರೆ ನನಗೆ ಅತ್ಯಂತ ಅಭಿಮಾನವಾಗಿರ್ತಕ್ಕಂಥ, ನನಗೆ ಅತ್ಯಂತ ಪೂಜ್ಯ ಭಾವನೆ ಇರತಕ್ಕಂಥ ನಕ್ಲಳ್ಳಿಯ ದಿವಂಗತ ಕೃಷ್ಣರಾವ್ರವರ ಸ್ವಗ್ರಾಮದವರೆಗೂ ಕೂಡ ಈ ರಸ್ತೆ ತಲುಪ್ತಾ ಇರುವಂಥದ್ದು ನನಗೆ ಮತ್ತೊಂದು ಎರಡನೇ ಒಂದು ಸಂತೋಷ. ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳು ಏನು ಬರಬೇಕು ಈ ಕ್ಷೇತ್ರಕ್ಕೆ, ಶಾಸಕರ ಜೊತೆ ನಮ್ಮ ಸ್ಥಳೀಯ ಮುಖಂಡರ ಜೊತೆ ಕೂಡ ನಾನು ಚರ್ಚೆ ಮಾಡಿ ಯಾವ್ಯಾವ ಇಲಾಖೆಯಲ್ಲಿ ಈ ಕ್ಷೇತ್ರಕ್ಕೆ ಏನು ಆಗಬೇಕು ಅದನ್ನು ನನಗೆ ಒಂದು ರಸ್ತೆಗಳದ್ದು ಕೊಟ್ಟಿದ್ದಾರೆ ಈಗಾಗಲೇ. ಅದನ್ನು ನಾನು ಕೂಡ ಫಾಲೋ ಮಾಡ್ತಾ ಇದ್ದೀನಿ. ಇವತ್ತು ಎಲ್ಲಿ ಅತ್ಯಂತ ಕೆಟ್ಟ ರಸ್ತೆ ಇಲ್ಲಿ ಅಂದರೆ ಒಳ್ಳೆಯ ರಸ್ತೆ ಅಲ್ಲ ಇದು. ಇವತ್ತು ನಾವು ನೋಡ್ತಾ ಇದ್ದೀವಿ ಯಾವ ರೀತಿ ದುಸ್ಥಿತಿ ಇದೆ ಇಲ್ಲಿ. ಅಂಥ ಒಂದು ರಸ್ತೆಯನ್ನು ಈ ಕಾರ್ಯಕ್ರಮಕ್ಕೆ, ಈ ಕಾಮಗಾರಿಕೆ ತೆಗೆದುಕೊಂಡಿರೋದಕ್ಕೆ ಮಾನ್ಯ ಶಾಸಕರನ್ನು ಅಭಿನಂದಿಸ್ತೀನಿ. ನಮ್ಮ 8 ಕ್ಷೇತ್ರಗಳಲ್ಲಿ ಕೇಂದ್ರ ಸರ್ಕಾರದ ಸೆಸ್ ಹಣದಿಂದ 64 ಕೋಟಿ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಮೊದಲನೇ ವರ್ಷದಲ್ಲಿ ಇವತ್ತು ಬಂದಿದೆ. ಮುಂದೇನೂ ಇದೇ ರೀತಿಯಲ್ಲಿ ನಾವು ಯಾವುದೇ ಪಕ್ಷ, ಅವರು ಕಾಂಗ್ರೆಸ್ನಲ್ಲಿ ಇವತ್ತಿರ್ಬೋದು, ನಾವು BJPಯಿಂದ ಆಯ್ಕೆ ಆಗಿರ್ಬೋದು, ಆದರೆ ನಾನು ಮೊದಲನೇ ದಿವಸದಿಂದ ನಿಮಗೇನು ಹೇಳಿದ್ದೀನಿ, ಅಭಿವೃದ್ಧಿ ವಿಷಯದಲ್ಲಿ ನಾವೆಂದೂ ಕೂಡ ರಾಜಕಾರಣ ಬೆರೆಸ್ಲಿಕ್ಕೆ ಹೋಗಲ್ಲ. ಅಭಿವೃದ್ಧಿಗೆ ಪರಸ್ಪರ ಸಹಕಾರ ಕೊಟ್ಕೊಂಡು ಈ ಕ್ಷೇತ್ರದ ಅಭಿವೃದ್ಧಿಗೆ ನಾವು ಪ್ರಾಮಾಣಿಕ ಪ್ರಯತ್ನ ಇಬ್ಬರೂ ಕೂಡ ಮಾಡ್ತೀವಿ ಅಂತ ನಾನು ಹೇಳ್ಬೋದು.